ಹೋಗ್ಬೇಕಾರೆ ಮ್ಯಾಪಲ್ಲಿ ಸ್ವಲ್ಪ ಅಡ್ರೆಸ್ ಹೋಯ್ತು. ನಮ್ಮ ಅಪ್ಪ ಅಮ್ಮ ನಮ್ದು ಬಿಡ್ರಿ, ನಮ್ಗೆ ಈಗ ಮಮ್ಮಿ ಊರಲ್ಲಿ ಜಾತ್ರೆ ಮುಗ್ದೋಗಿರುತ್ತೆ ನಾವು ಹೋಗೋಷ್ಟರಲ್ಲಿ. ಹೆಲೋ ಹಾಯ್ ಎವ್ರಿಬಡಿ. ಇವಾಗ ಎಲ್ಲ ಹೋಗ್ತಿದೀವಿ ನಾವು. ಏನಕ್ಕೆ ಎಂದಕ್ಕಮ್ಮ ನಿಮ್ಮ ಊರಿಗೆ ಹೋಗ್ತಿರೋದು? ಜಾತ್ರೆಗೆ ಹೋಗ್ತಾ ಇದೀವಿ. ಹೋಗಲ್ಲ ಅಂದ್ಬಿಟ್ಟು ಅದು ಹಿಂಗಾಗತ್ತೆ, ಹುಟ್ಟಿದವರು ಜಾತ್ರೆಗೆ ಹೋಗ್ತಾ ಇದೀವಿ. ಅಪ್ಪ ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗೈತೆ? ಸೂಪರ್ ಇದೆ. ಅಮ್ಮನ ಟ್ರಾಫಿಕ್ ಇಲ್ಲ ಅಂದ್ರೆ ಸಾಕು ಲಾಗ್ ಮಾಡ್ತಾವನೆ. ನೋಡಪ್ಪ ನಿಲ್ಬೇಕು, ಗೊತ್ತಿಲ್ಲ ಎಲ್ಲಿ ನಿಲ್ಲಿಸ್ತೀವಿ ಅಂತ. ಸೊ ನೋಡೋಣ. ಅದೇನೆ ವಿಡಿಯೋ ಮಾಡಲ್ಲ ಅನ್ಸುತ್ತೆ ತಾನೆ? ಮಾಡಕ್ ಬರಲ್ಲ, ಅದಕ್ಕೆ ಮಾಡ್ತೀನಿ ಅಷ್ಟೇ. ಟ್ರೈ ಮಾಡ್ತೀವಿ ವಿಡಿಯೋ ಫುಲ್ ಕವರ್ ಮಾಡಕ್ಕೆ. ಪರ್ಫೆಕ್ಟ್ ಆಗಿ ಯಾರಿಗೂ ಮಾಡಕ್ ಬಿಡಲ್ಲ ನಮಗೆ. ಓಕೆ ಬಾಯ್ ಬಾಯ್. ಈಗ ನಾವು ಊಟಕ್ಕೆ ಹೋಗ್ತೀವಲ್ಲ, ಏನ್ ತಿನ್ಬೋದು? ನಂಗೆ ಗೊತ್ತು, ರೆಗ್ಯುಲರ್ ಮಸಾಲೆ ದೋಸೆ. ಯಾವಾಗಾದ್ರು ಮಸಾಲೆ ದೋಸೆ. ನಿಂಗೇನ್ ಬೇಕಮ್ಮ? ಮಸಾಲೆ ದೋಸೆ ಮಾಮೂಲಿ ಜಾಗನೇನಾ? ಅದೆಲ್ಲ ಬೇಡಪ್ಪ. ನೀವ್ ಯಾವ್ದಪ್ಪ? ಅಪ್ಪ ಇಡ್ಲಿ, ನಾನು ಇಡ್ಲಿನೇ ತಿಂತೀನಪ್ಪ. ಮಸಾಲೆ ದೋಸೆ ಬೇಡ ಆಗ್ಬೇಕು. ಫಸ್ಟ್ ಎಲ್ಲಾನ ಹೋಗಿ ತಿನ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ವಾಂತಿ ಬಂದ್ಬಿಡುತ್ತೆ. ಬಳಸಿ ವಾಂತಿ ಮಾಡ್ಕೊಂಡ್ಬಿಡ್ತೀವಿ. ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಬಟ್ ಯಾಕೋ ಬೇಗ ಹೋಗ್ತಿಲ್ಲ ಅನ್ಸುತ್ತೆ. ಏನಮ್ಮ ಬೇಗ ಹೋಗ್ತಿಲ್ಲ ಅನ್ಸುತ್ತೆ. ಏನು ಏನಿಲ್ಲ, ಹೋಗ್ತೀವಾ? ಏನೊಂದು ಹೋಗೋಷ್ಟರಲ್ಲಿ ಅಮ್ಮನವ್ರ ಜಾತ್ರೆ ಮುಗ್ದೋಗಿರುತ್ತೆ. ನಿಮ್ಮೂರ್ ಜಾತ್ರೆನೇ ಮುಗ್ದೋಗಿರುತ್ತೆ ನಾವು ಹೋಗೋಷ್ಟರಲ್ಲಿ. ಮತ್ ಜಾತ್ರೆಗೆ ಹೋಗ್ತಿಲ್ವಾ? ಅದ್ರ ಬಗ್ಗೆ ಎಲ್ಲ ಮಾತು ಬೇಡ. 2 ಕಾರು ಎಲ್ಲ ಇಂಡಿಕಾ LX ಇರಮ್ಮ. ಬ್ರೇಸ್ಲೆಟ್ 40,000 ರೂಪಾಯಿ ಇರ್ತಾ ಇತ್ತು, ಇವಾಗ 3 ಲಕ್ಷಕ್ಕೆ ಇಡ್ತಾ ಇದೀವಿ. ಖುಷಿ ಅದೇ ಬ್ರೇಸ್ಲೆಟ್. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ನಾವು 2 ಕಾರು 7 ಲಕ್ಷ ಇನ್ವೆಸ್ಟ್ ಮಾಡಿ 14 ಲಕ್ಷ ಲಾಸ್ ಆಗಿನ ಟೈಮಲ್ಲಿ 8 years ಬ್ಯಾಕ್. ತುಂಬಾ ವ್ಯಾಲ್ಯೂ ಮಾಡುತ್ತೆ ಅವಾಗ. 14 lakhs ಅಂದ್ರೆ ತುಂಬಾ ವ್ಯಾಲ್ಯೂ ಅದು. ಅವಾಗ ನಾವೇನ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ 14 lakhs, ಇವತ್ತು 40 ಲಕ್ಷ ವ್ಯಾಲ್ಯೂ. 120ಕ್ಕೆ ಮಾರಿತ್ತು. ಮಮ್ಮಿ ಆಗಿನ ಕಾರ್, ಐ ಮೀನ್ 10 ವರ್ಷದ ಹಿಂದೆ 2 ಕಾರ್ಗೆ ಇನ್ವೆಸ್ಟ್ ಮಾಡೋ ಬದಲು 14 ಲಕ್ಷ ಒಡವೆಗೆ ಇನ್ವೆಸ್ಟ್ ಮಾಡಿದ್ರೆ ಇವತ್ತೊಂದು 40-50 ಲಕ್ಷ ಕ್ಯಾಶ್ ಇರೋದು. ಫಾರ್ಚುನರ್ ತಗೊಬೋದು ಆ 2 ಕಾರಿಂದ ಇವತ್ತು. ಬಟ್ ಸ್ಟಿಲ್ ಕಿಯಾ ಚೆನ್ನಾಗೇ ಇದೆ. ಓಕೆ, ಊಟಕ್ಕೆ ಸ್ಟಾಪ್ ಆಗ್ದಾಗ ಸಿಗ್ತೀವಿ. ಬಾಯ್ ಬಾಯ್. ಈಗ ಊಟ ಮಾಡಕ್ ಬಂದಿದ್ದೀವಿ. ಹೆಂಗಿದೆ ಹೇಳೋ ರಿವ್ಯೂ? ಚೆನ್ನಾಯ್ತಾ? ಹೆಂಗೈತಪ್ಪ? ಇನ್ನು ನಮ್ಮ ಮಸಾಲೆ ದೋಸೆ ಬರಬೇಕು. ಹೆಂಗೆ ಬರ್ತಿದೆ ನೋಡು. ಕರೆಕ್ಟಾಗಿ ಬರ್ತಿದೆ. ಮಸಾಲೆ ದೋಸೆಗೆ ವೇಟ್ ಮಾಡ್ತಿದ್ದೀನಿ, ಆಮೇಲೆ ಹೇಳ್ತಿರ್ತೀನಿ ಹೆಂಗೆ ಅಂತ. ಹಾಕ್ಕೊಳಪ್ಪ. ಸೊ ಈಗ ನಾಷ್ಟ ಮಾಡಿ ನಮ್ಮ ಮಮ್ಮಿ ಊರಿಗೆ ಹೋಗ್ತಿದ್ದೀರಿ. ಸೊ ಗಾಡಿ ಈಗ ನನಗೆ ಕೊಟ್ಟಿದ್ರು ಮೂವ್ ಮಾಡಿದೆ. ಆದ್ರೆ ಇವ್ರು ಯಾರು ಸ್ಯಾಟಿಸ್ಫೈ ಇಲ್ಲ, ನೀಟಿಗೆ ಓಡಿಸಿಲ್ಲ ಅಂತವ್ರೆ. ಈಗ ಎಲ್ಲಾರನ್ನೂ ಕೇಳ್ಕೊಂಬರೋಣ. KTC ಅಲ್ಲ ಇದು, KTC ಅಲ್ಲಿ ನಾಷ್ಟ ಹೆಂಗಿತ್ತು ಅಂತ ಕೇಳ್ಕೊಂಬರೋಣ. ಕಮಾನ್. ಹೆಂಗಿತ್ತೆ? ಚೆನ್ನಾಗಿತ್ತಾ? ನಿಂಗೆ ಹೆಂಗಿತ್ತು? ಸೂಪರ್. ಚೆನ್ನಾಗಿತ್ತಾ? KTC ನಿಂಗೆ ಹೆಂಗಿತ್ತಪ್ಪ? ಸೂಪರ್. ಟೈಮಿಂಗ್ಸ್ ನೋಡ್ಕೊಳ್ರಿ ಇವಾಗ. ಊಟ ಹೆಂಗಿತ್ತಪ್ಪ? ನಾಷ್ಟ ಊಟ ಸೂಪರ್. ದುಡ್ಡು ಸೂಪರ್. ಹಾಕೊಂಡಿ ಪರವಾಗಿಲ್ಲ. ನೋ ಪ್ರಾಬ್ಲಮ್. ಊಟಕ್ಕೆ ಬೆಲೆ ಕೊಟ್ಟಿದ್ರೆ ಊಟಕ್ಕೆ ಬರೆಯೋದಿಲ್ಲ. AC ಬೇಕೇನ್ರು ಇದಕ್ಕಿನ್ನ? ಓಕೆ, ನಮ್ಮ ಮಮ್ಮಿ ಊರಲ್ಲಿ ಜಾತ್ರೆ ಮುಗ್ದೋಗಿರುತ್ತೆ ನಾವು ಹೋಗೋಷ್ಟರಲ್ಲಿ. ಬಟ್ ಸ್ಟಿಲ್ ಏನೋ ಹೋಗ್ಬೇಕು ಅವ್ರ ಊರಿಗೆ. ಮಾಡ್ತಾರೆ ನಮ್ಮ ಡ್ಯಾಡಿ ಅಂತ. ಅವ್ರ ಅಣ್ಣ ಕಾಲ್ ಮೇಲೆ ಕಾಲು, ಎಲ್ಲಿದ್ಯಮ್ಮ ಕಾಲುಗಳು ಎಲ್ಲ ಇಲ್ಲೇ ಇದೆ. ನೋಡ್ಬೇಕು ಊರಿಗೆ ಹೋದ್ಮೇಲೆ ಹೆಂಗಿರುತ್ತೆ.
ಸೊ ಇನ್ನೊಂದು ಅನ್ಕೊಂಡಿದ್ದ ಥರ ಒಟ್ಟಾಗಿ ಇನ್ನೂ ಒನ್ ಅವರ್ ಕರೆಕ್ಟಾಗಿ ರೀಚ್ ಆಗ್ತೀರಿ ನಮ್ಮ ಮಮ್ಮಿಯವ್ರಿಗೆ. ನಮ್ಮ ಮಮ್ಮಿಯವ್ರು ಹತ್ತತ್ರ ಹೋಗ್ತಾ ಮತ್ತೆ ವಿಡಿಯೋದಲ್ಲಿ ಮಾತಾಡು ಹೇಳು. ಗಾಳಿ ಬೇಕು, ತುಂಬಾ ಶೆಕೆ ಆಗ್ತಿದೆ. ಓಕೆ ವಿಲ್ ಕ್ಯಾಚ್ ಅಪ್ ದೇರ್. ಅಲ್ಲಿ ಹತ್ತತ್ರ ಹೋದಾಗ ನಾವು ನಿಮಗೆ ವಿಡಿಯೋ ಮಾಡಿ ಹೇಳ್ತೀವಿ. ಬಾಯ್ 100 ಹೋಗಿಸ್ಬಿಟ್ಟಿದ್ದಾರೆ. ನಾವು ಹೋಗ್ಬೇಡಿ ಅಂತಂದ್ರೆ ನಮ್ಮ ಡ್ಯಾಡಿ ಹೋಗ್ತಾರೆ. ಓಕೆ ಬಾಯ್ ಬಾಯ್. ಮ್ಯಾಪಲ್ಲಿ ಸ್ವಲ್ಪ ಅಡ್ರೆಸ್ ಹೋಯ್ತು. ನಮ್ಮ ಅಪ್ಪ ಅಮ್ಮ ನಮ್ದು ಬಿಡ್ರಿ, ನಮ್ಗೆ ಈಗ ಒಂದು 22 ವರ್ಷ. ಇವರು ಸುಮಾರು ಒಂದು 25 ವರ್ಷದಿಂದ ನೋಡ್ರಿ ಜಗಳ ಆಡ್ತಾರೆ. ಇವ್ರು ಸುಮಾರು ಒಂದು 25 ವರ್ಷದಿಂದ ಇದೇ ರೂಟಲ್ಲಿ ಓಡಾಡ್ತಾರೆ. ವರ್ಷಕ್ಕೆ ಒಂದು 2-3 ಸತಿ ಏನೋ ಓಡಾಡ್ತಾರೆ. ದಾರಿ ತಪ್ಪಿಸ್ಬಿಟ್ಟು ಒಂದು 20 ಕಿಲೋಮೀಟರ್ ಹಿಂದೆ ಕರ್ಕೊಂಡ್ಬಿಟ್ರಿ ಇವಾಗ. ಸೊ ಅದಕ್ಕಿಬ್ರು ಜಗಳ ಆಡ್ತಾವ್ರಿ ಈಗ. ಸೊ ಈಗ ಯಾವ್ದೋ ಒಂದು KSRTC ಬಸ್ ಫಾಲೋ ಮಾಡ್ತಿದೀವಿ. ದಾರಿ ಹೋಯ್ತು, ಈಗ ಮ್ಯಾಪ್ ತೋರಿಸ್ತೈತೆ ತಿಪ್ಟೂರು ಹಿಂಗೆ ಏನೇನು ಪಂಚನಹಳ್ಳಿ ಬಸ್ ಅಂತೆ. ದಾರಿ ತಪ್ಪಿಸಿ ಮಾಡೋದು. ಇಲ್ಲಿ ಬಸ್ ಬೇರೆ ಹೋಗ್ತಿಲ್ಲ, ಬಸ್ಸಿಂದ ಸಿಗಾಕೊಂಡ್ಬಿಟ್ಟಿದ್ದೀರಿ. ರೋಡ್ ಇರೋದೇ ಚಿಕ್ಕದು, ಇನ್ನೇನು ಬಸ್ ಮೇಲೆ ಹತ್ತಿಸ್ಕೊಂಡು ಹೋಗಕ್ಕಾಗಲ್ಲ. ನಮ್ಮ ಡ್ಯಾಡಿ 10 ಕಿಲೋಮೀಟರ್ ಜಾಸ್ತಿ ಆಯ್ತು ಅಂತ ಟೆನ್ಷನ್, ಜಗಳ ಆಡ್ತವ್ರೆ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಜಗಳ ಆಡ್ತವ್ರೆ. ಅಲ್ಲ ಅವ್ರನ್ನ ಕರ್ಕೊಂಡು ಹೋಗಲ್ಲ ಅಂತ ಬಂದ್ರೆ ಅವ್ರ ಊರೇ ಸುತ್ಕೊಂಡು ಹೋಗ್ತಿದೀವಲ್ಲ ನಾವು. ಯಾರ್ದೋ ಊರಂತೆ ಗೊತ್ತಿಲ್ಲ ಯಾರು ಊರು ಅಂತ ಏನೋ ಮಾತಾಡ್ತವ್ರೆ. ಈ ಊರ್ ಸೈಡು ಎಲ್ಲಾನ ಬಂದ್ಬಿಟ್ರೆ ಸ್ವಲ್ಪ ಹಳ್ಳಿ ಸೈಡು ಎಲ್ಲಾರ ಮನೇಲೂ ಅಪ್ಪ ಮಂದಿ ಏನ್ ಮಾಡ್ತಾರಂದ್ರೆ ಇಲ್ಲಿ ಅದೇ ಇವ್ರನ್ನ ಕೊಟ್ಟವ್ರಲ್ಲ ಅದು ಊರು. ಅವ್ರ ಮಗಳನ್ನ ಕೊಟ್ಟಿರೋದು ಇದೇ ಊರು. ಇವ್ರ ಮಗನ್ಗೆ ಹೆಣ್ಣು ತಂದಿರೋದು ಇದೇ ಊರು. ವೆರಿ ಇದೆ. ಯಾವ್ದೋ ಸಿಕ್ತು KSRTC ಬಸ್ ಸ್ಟಾಪ್ ಯಾವ್ದೋ ಬಂತು. ಏನ್ ಸ್ಟಾಪ್ ಬಂತಪ್ಪ? ವಿಷ್ಣುದು ಥರ್ಡ್ ಸ್ಟಾಪ್ ಬಂತಂತಾನೆ ವಿಷ್ಣುದು. ಓಕೆ ದಾರಿ ಹೆಂಗೋ ಸಿಕ್ಕಿದೆ, ಮತ್ತೆ ಬಸ್ ಮ್ಯಾಪ್ ಕರೆಕ್ಟಾಗಿ ತೋರಿಸಿದೆ. ಏನೇನೋ ಬಂದ್ಬಿಡ್ತೇವೆ, ಸಾರಿ. ಓಕೆ ಇದಿಷ್ಟು ವಿಡಿಯೋ ಮಾಡಿದ್ರೆ ಸಾಕು. ಇನ್ನ ನಮ್ಮ ಮಮ್ಮಿ ಮಾಡು ಅಡುಗೆ ವಿಡಿಯೋ ಮಾಡಕ್ಕೆ ನಾವು ಚೆನ್ನಾಗಿ ಮಾಡ್ತಿದ್ದೀರಿ. ವ್ಲಾಗ್ ಮಾಡು. ಸೊ ಓಕೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಬಸ್ ಜಾಗ ಬಿಟ್ರು KSRTC ಚಾಡ್ತಾರೆ ಬೋಳಿ ಮಕ್ಕಳು, ಇಲ್ಲಿ ಹೋಗಕ್ಕೆ ಸಾಯ್ತವೆ. ಓಕೆ ಇವಾಗ ನಾವು ನೆಕ್ಸ್ಟ್ ಸ್ಟಾಪ್ ಬಾಣಾವರದಲ್ಲಿ ಸಿಗ್ತೀರಿ. ನಮ್ಮ ಮಮ್ಮಿ ಊರಿನ ಸಂತೆ ಅದು. ಓಕೆ ಇದು ಅರಸೀಕೆರೆಗೆ ಬಂದಿದ್ದೀರಿ, ಬಾಣಾವರದಲ್ಲಿ ಸಿಗ್ತೀರಿ. ಬಾಯ್. ಈಗ ಆಲ್ಮೋಸ್ಟ್ ನಮ್ಮ ಮಮ್ಮಿ ಊರ್ ಸೈಡ್ ಬಂದ್ಬಿಟ್ಟಿದ್ದೀರಿ. ನಮ್ಮ ಮಮ್ಮಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ಈಗ. ಬರ್ತಾ ಗಾಡಿಯಲ್ಲೇ ಸಾಂಗ್ ಹಾಕೊಂಡು ಡ್ಯಾನ್ಸ್ ಆಡ್ತವ್ರೆ. ಓಕೆ ಕೊನೆಗೂ ನಮ್ಮ ಮಮ್ಮಿ ಊರಿಗೆ ಇನ್ನೇನು ಬಂದ್ಬಿಟ್ರಿ. ಇನ್ನೊಂದು 5 minutes, hardly takes 5 minutes to reach destination. ನೋಡು ಮಾತು ವಿಚಾರಿಸ್ಕೊಂತಿದ್ದವ್ರೆ ಸನ್ ರೂಫ್ ಎಲ್ಲ ಓಪನ್ ಮಾಡ್ಕೊಂಡು. ಓಕೆ had a safe journey and it was fantastic. ಮಸ್ತ್ ಮಜಾ ಮಾಡಿದ್ವಿ, ಕಂಫರ್ಟಬಲ್ ಆಗಿತ್ತು. ವೆರಿ ಫ್ರಾಂಕ್ ಹೆವಿ ಕಂಫರ್ಟಬಲ್ ಆಗಿತ್ತು. ಇದೇ ಥರ ಇನ್ಮೇಲೆ ಏನೇನೋ ಮಾತಾಡ್ತೀವಿ, ವಿಡಿಯೋ ಮಾಡ್ತೀವಿ. ಇದೇ ನೋಡಿ ನಮ್ಮ ಮಮ್ಮಿ ಊರ್ ಕಟ್ಟಿಂಗು. ಇಲ್ಲಿಂದ ಕಟ್ಟಿಂಗ್ ಹೋಗ್ಬೇಕು. ಏರಿ ಗೀರಿ ಅನ್ಕೊಂಡು ಏನೇನೋ ಮಾಡ್ತಿದ್ದಾರೆ. ಇದೇ ನಮ್ಮ ಮಮ್ಮಿ ಊರ್ ಎಂಟ್ರೆನ್ಸು. ಜಾತ್ರೆ ಬೇಡ ಹಂಗೆ ಹೋಗ್ಬಿಡೋ ನಡೀರಿ, ಅದು ಸೇಫ್. ಹಿಂಗೋಗಿದ್ರೆ ಹಿಂಗೋಗ್ರಿ, ಇಲ್ಲ ಹಂಗೋಗಿದ್ರೆ ಹೋಗ್ಬೋದು. ಪುನಿಗೆ ಮಾಡ್ಲಾ? 1 ನಿಮಿಷ ಇರಮ್ಮ, ಪುನಿಗೆ ಕಾಲ್ ಮಾಡ್ತೀನಿ. ಒಂದೇ ನಿಮಿಷ ಮಾಡ್ತೀನಿ.